ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಐಎಡಿಎಂಕೆ ಕ್ಯಾಂಪ್ನಿಂದ ಈಗ ಮತ್ತೊಂದು ರೋಚಕ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇಪಿ ಪಳನಿಸ್ವಾಮಿ ಪರ ನಿಂತಂತ ಒಟ್ಟು 43 ಶಾಸಕರು, ಇಲ್ಲಿವರೆಗೂ 30 ಶಾಸಕರು ಟಿವಿಕೆಯತ್ತ ಒಲವನ್ನ ತೋರಿಸ್ತಾ ಇದ್ರು. ಆದ್ರೀಗ ಅವರನ್ನ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನ ಯಶಸ್ವಿಯಾದಂತೆ ಕಾಣಿಸ್ತಿದೆ. ಶಾಸಕರು ಇಪಿ ಪಳನಿಸ್ವಾಮಿ ಅವರ ಪರವಾಗಿ ನಿಂತಿದ್ದಾರೆ. ಬೆಂಬಲ ಸೂಚಿಸಿ ಸಹಿ ಹಾಕಿದಂತ ಪತ್ರ ಸಲ್ಲಿಸಿದ್ದಾರೆ ಶಾಸಕರು. ಪುದುಚೇರಿಯ ರೆಸಾರ್ಟ್ನಲ್ಲಿ ನಡೆದಂತ ಸಭೆಯಲ್ಲೇ ಬೆಂಬಲ ವ್ಯಕ್ತವಾಗಿದೆ. ಸಭೆಗೆ ಗೈರಾಗಿರುವ ಶಾಸಕರಿಂದಾನೂ ಕೂಡ ಸದ್ಯದಲ್ಲೇ ಪತ್ರವನ್ನ ಸಲ್ಲಿಕೆ ಮಾಡಲಾಗುತ್ತೆ. ಭಾನುವಾರದವರೆಗೂ ರೆಸಾರ್ಟ್ನಲ್ಲೇ ತಂಗಲಿದ್ದಾರೆ ಈ ಶಾಸಕರು. ಟಿವಿಕೆ ಆಪರೇಷನ್ ಭೀತಿ ಹಿನ್ನೆಲೆ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಟಿವಿಕೆ ಆಪರೇಷನ್ ಭೀತಿಯ ಹಿನ್ನೆಲೆ ಈಗ ಎಐಎಡಿಎಂಕೆ ಕಡೆಯಿಂದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನ ನಡೀತಾ ಇದೆ. ಮತ್ತೊಂದು ರೋಚಕ ಅಪ್ಡೇಟ್ ಏನಪ್ಪಾ ಅಂದ್ರೆ 30 ಶಾಸಕರು ಟಿವಿಕೆ ಹೋಗ್ಬೇಕು ಅಂತ ಏನ್ ಅನ್ಕೊಂಡಿದ್ರು ಅವರನ್ನ ಈಗ ತಮ್ಮ ಪಕ್ಷದಲ್ಲೇ ಇಟ್ಕೊಳ್ಳುವಂತ ಪ್ರಯತ್ನ ಸಕ್ಸಸ್ ಆಗಿದೆ. ಪುದುಚೇರಿಯಲ್ಲಿ ಇರುವಂತಹ ಖಾಸಗಿ ರೆಸಾರ್ಟ್ನಲ್ಲಿ ಸದ್ಯ ಎಐಎಡಿಎಂಕೆಯ ಇಪಿ ಪಳನಿಸ್ವಾಮಿ ಅವರ ಜೊತೆಗಿದ್ದಂತ ಶಾಸಕರು ಏನಿದ್ದಾರೆ ಅವರು ಈಗ ರೆಸಾರ್ಟ್ನಲ್ಲೇ ತಂಗಿದ್ದಾರೆ. ಇಪಿ ಪಳನಿಸ್ವಾಮಿ ಬಿಲ್ಕುಲ್ ಟಿವಿಕೆಗೆ ಹೋಗಬೇಡಿ ಅಂತ ಹೇಳ್ತಾ ಇದ್ರು ತಮ್ಮ ಶಾಸಕರಿಗೆ. ಹಾಗಾಗಿನೇ ಟಿವಿಕೆ ಎಲ್ಲಿ ಆಪರೇಷನ್ ಮಾಡುತ್ತೋ ಅನ್ನುವಂಥ ಭೀತಿಯಿಂದಾಗಿ ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡಿದ್ರು. ಆ ಕಾರಣ ಈಗ ಟಿವಿಕೆಗೆ ಹೋಗದಂತೆ ತಮ್ಮ ಶಾಸಕರನ್ನ ತಮ್ಮ ಜೊತೆಗೆ ಉಳಿಸಿಕೊಳ್ಳುವಂತ ಪಳನಿಸ್ವಾಮಿ ಅವರ ಪ್ರಯತ್ನ ಈಗ ಯಶಸ್ಸನ್ನ ಕಂಡಿದೆ. ಟಿವಿಕೆಗೆ ಎಲ್ಲಿ ಹೋಗ್ಬಿಡ್ತಾರೋ, ಸರ್ಕಾರ ರಚನೆ ಆಗ್ಬಿಡುತ್ತೋ ಅನ್ನುವಂಥ ಕಾರಣಕ್ಕೆ ಪಳನಿಸ್ವಾಮಿ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಶತಾಯ ಗತಾಯ ಅದು ಈಗ ಯಶಸ್ವಿ ಆಗಿದೆ. ಪಳನಿಸ್ವಾಮಿ ಅವರು ಯಾಕಿಷ್ಟು ತಮ್ಮ ಶಾಸಕರನ್ನ ಅವ್ರ ಕಡೆ ಹೋಗದೇ ಇರೋ ರೀತಿಯಾಗಿ ನೋಡ್ಕೊಳ್ತಿದ್ದಾರೆ ಅದಕ್ಕೂ ಕೂಡ ಕಾರಣ ಇದೆ. ಈ ಹಿಂದೆ ಅವರು ಕೂಡ ಸಿಎಂ ಆಗಿದ್ದವರು. ಟಿವಿಕೆ ಜೊತೆಗೆ ಸೇರ್ಕೊಂಡ್ಬಿಟ್ರೆ ಟಿವಿಕೆ ಅಧೀನದಲ್ಲಿ ತಾವು ಕೆಲಸ ಮಾಡಬೇಕಾಗುತ್ತಲ್ಲ ಅನ್ನುವಂಥ ಒಂದು ಅಹಂ ಅವರನ್ನ ಕಾಡ್ತಾ ಇದೆ. ಆ ಒಂದು ಬೇಸರ ಇದೆ. ಜೊತೆಗೆ ಅವರೇನಾದ್ರೂ ಟಿವಿಕೆ ಜೊತೆಗೆ ಕೈ ಜೋಡಿಸಿದ್ದಾದ್ರೆ ಕೆಲ ಸಚಿವ ಸ್ಥಾನಗಳು ಸಿಗುತ್ತೆ. ಪಳನಿಸ್ವಾಮಿ ಅವರಿಗೆ ಒಂದು DCM ಸ್ಥಾನ ಸಿಗುತ್ತೆ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಲಾಭ? ಬಟ್ ನಾವು ಅವ್ರ ಜೊತೆಗೆ ಹೋಗದೆ ಇದ್ರೇನೆ ಒಳ್ಳೇದು ಅನ್ನೋದು ಅವರ ಅಹಂನ ಪ್ರಶ್ನೆ. ಹಾಗಾಗಿನೇ ಪಳನಿಸ್ವಾಮಿ ಅವರು ತಾವಾಗ್ಲಿ ತಮ್ಮ ಪಕ್ಷದ ಶಾಸಕರಾಗ್ಲಿ ಟಿವಿಕೆ ಜೊತೆ ಕೈ ಜೋಡಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಅವರು ಹಿಂದೆ ಸಿಎಂ ಆಗಿದ್ರಿಂದ ಈಗ DCM ಹುದ್ದೆಯನ್ನ ಅಲಂಕರಿಸೋದಕ್ಕಾಗ್ಲಿ ಅಥವಾ ಬೇರೊಂದು ಪಕ್ಷದ ಅಧೀನದಲ್ಲಿ ಕೆಲಸ ಮಾಡೋದಕ್ಕೆ ತಯಾರಿಲ್ಲ. ತಮಿಳುನಾಡಿನಲ್ಲಿ ಎಡಪಕ್ಷಗಳಿಂದ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ನಡೀತಾ ಇರುವಂತಹ ಸಿಪಿಐಎಂ ಪಕ್ಷದ ಸಭೆ. ತಮಿಳುನಾಡಿನಲ್ಲಿ ಸಿಪಿಐಎಂ ಪಕ್ಷದ 2 ಅಭ್ಯರ್ಥಿಗಳು ಗೆಲುವನ್ನ ಕಂಡಿದ್ದಾರೆ. ಸಿಪಿಐ ಪಕ್ಷದಿಂದ ಕೂಡ 2 ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಯಾವ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅಂತ ನಿರ್ಧರಿಸಲಿದೆ ಸಿಪಿಎಂ. ಇನ್ನು ಟಿವಿಕೆ ಅಥವಾ ದ್ರಾವಿಡ ಪಕ್ಷಗಳ ಮೈತ್ರಿ ಒಕ್ಕೂಟ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಡಿಸಿಷನ್ ತೆಗೆದುಕೊಳ್ಳುತ್ತೆ. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಒಂದು ಮೀಟಿಂಗ್ ಇದೆ. ತಮಿಳುನಾಡಿನಲ್ಲಿ ಎಡಪಕ್ಷಗಳಿಂದ ಮಹತ್ವದ ಸಭೆ. ಅನೇಕ ಪಕ್ಷಗಳು ಈಗ ಸಭೆಗಳ ಮೇಲೆ ಸಭೆ ಮಾಡ್ತಾ ಇವೆ. ಮ್ಯಾರಥಾನ್ ಮೀಟಿಂಗ್ಗಳಲ್ಲಿ ಬರೀ ಇದೇ ಚರ್ಚೆ. ಟಿವಿಕೆ ಜೊತೆಗೆ ಹೋಗ್ಬೇಕಾ, ಹೋಗ್ಬಾರ್ದಾ, ಹೋದ್ರೆ ನಮ್ಗೇನ್ ಲಾಭ, ಏನ್ ನಷ್ಟ, ಇದ್ರ ಬಗ್ಗೆನೇ ಚರ್ಚೆಗಳು ನಡೀತಾ ಇರುವಂತದ್ದು. ಸದ್ಯ ಯಾವ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅಂತ ಸಿಪಿಎಂ ಕೂಡ ನಿರ್ಧಾರವನ್ನ ಮಾಡಲಿದೆಯಂತೆ. ಹಾಗಾಗಿನೇ ಮಧ್ಯಾಹ್ನ ಮೀಟಿಂಗ್ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಮೀಟಿಂಗ್ಗಳ ರಿಸಲ್ಟ್ ಏನಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಯಾಕೆಂದ್ರೆ ಟಿವಿಕೆ ಪಕ್ಷ 108 ಸ್ಥಾನ ಗಳಿಸಿದ್ರು ಕೂಡ ತದನಂತರದಲ್ಲಿ 2 ಕ್ಷೇತ್ರದಲ್ಲಿ ಏನು ವಿಜಯ್ ದಳಪತಿ ಅವರು ಸ್ಪರ್ಧೆ ಮಾಡಿದ್ರಲ್ಲ, ಒಂದು ಕ್ಷೇತ್ರಕ್ಕೆ ರಾಜೀನಾಮೆ, ಅಲ್ಲಿಗೆ 107 ಸ್ಥಾನ ಆಯಿತು. 107 ಸ್ಥಾನ ಇದ್ರೂ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಬಹುಮತ ಸಾಬೀತುಪಡಿಸುವಲ್ಲಿ ವಿಫಲ ಆಗಿರೋದ್ರಿಂದ ಇನ್ನೂ ಸರ್ಕಾರ ರಚನೆಗೆ ಒಂದು ಸೂಚನೆ ಸಿಕ್ಕಿಲ್ಲ. ಹಾಗಾಗಿ ಈಗ ಕಾಯ್ತಾ ಇರುವಂಥದ್ದು ಯಾವ ಪಕ್ಷಗಳು ತಮ್ಮ ಜೊತೆಗೆ ಬರುತ್ತೆ ಅಂತ. ಬಂದರೂ ಕೂಡ ಒಂದು ಸ್ಥಿರ ಸರ್ಕಾರ ರಚನೆ ಆಗಬೇಕಲ್ಲ. ಇದ್ದಕ್ಕಿದ್ದಂತೆ
ಆ ಪಕ್ಷ ಒಂದು ಮೈತ್ರಿಯನ್ನ ಒಡ್ಕೊಂಡು ಹೋದ್ರೂ ಕಷ್ಟ, ಸರ್ಕಾರ ಬಿದ್ರೂ ಕಷ್ಟ, ಆ ಆತಂಕ ಕೂಡ ಇದೆ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಮುಖ್ಯಸ್ಥ ನಟ ವಿಜಯ್ ಅವರಿಗೆ ರಾಜ್ಯಪಾಲರು ಸರ್ಕಾರ ರಚನೆಗೆ ಅವಕಾಶ ನೀಡ್ತಿಲ್ಲ ಅನ್ನುವಂತ ಆರೋಪಗಳು ಕೇಳಿಬರ್ತಿವೆ. ತಮಿಳುನಾಡು ವಿಧಾನಸಭೆಯಲ್ಲಿ ಏಕೈಕ ದೊಡ್ಡ ಪಕ್ಷ ಆಗಿದ್ರು ಕೂಡ ವಿಜಯ್ ಅವರಿಗೆ ಅವಕಾಶ ನೀಡೋದಕ್ಕೆ ಯಾಕೆ ಆಗ್ತಿಲ್ಲ ಅಂತ ರಾಜ್ಯಪಾಲ ಅರ್ಲೇಕರ್ ನೀಡಿರುವಂತ ಸ್ಪಷ್ಟನೆ ಇಲ್ಲಿದೆ ನೋಡಿ. Absolutely, I will be very happy if I can end it very right now. Only thing is that the party who claims that I want to form the government should be able to satisfy me that they have got enough number that they will be proving their majority. That's all. This is the only one line that I have, nothing more. See, I am bothered only when one particular party or particular coalition. See, I am bothered only when one particular party or particular coalition, they come to me and asking that we are forming the government, that they should be able to tell me that yes, we have got enough number, only that much. So if the party which is coming to me and asking that we should be given oath and we are forming the government, they should be able to tell me yes, this is the number and we have got this enough number. That's all. I am not asking their head count also. That is to be done in the assembly itself. It is not my right. See, I am bothered only when one particular party or particular coalition, they come to me and asking that we are forming the government, that they should be able to tell me that yes, we have got enough number, only that much. So if the party which is coming to me and asking that we should be given oath and we are forming the government, they should be able to tell me yes, this is the number and we have got this enough number. That's all. I am not asking their head count also. That is to be done in the assembly itself. It is not my right. See, I am bothered only when one particular party or particular coalition, they come to me and asking that we are forming the government, that they should be able to tell me that yes, we have got enough number, only that much. So if the party which is coming to me and asking that we should be given oath and we are forming the government, they should be able to tell me yes, this is the number and we have got this enough number. That's all. I am not asking their head count also. That is to be done in the